ಪ್ರಶ್ನೆ ಅವರಿಗೆ. ಹಾಗಾಗಿ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಸುಳ್ಯದ ಕೊಲಮೊಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ, ಇವ್ರಿಗೆ ಸಂಬಳ ಬಂದಿಲ್ಲ, 6 ತಿಂಗಳಾಯ್ತು, ಸಂಬಳ ಈಗ ಬರುತ್ತೆ, ಆಮೇಲೆ ಬರುತ್ತೆ, ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ ಅಂತ ಕಾದು 6 ತಿಂಗಳು ಕಳೆದು ಹೋಯ್ತು. ಸಂಬಳ ಬಾಕಿಗೆ ಬೇಸತ್ತು ವೈದ್ಯಾಧಿಕಾರಿ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 2.5 ವರ್ಷದಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿದ್ರು. 6 ತಿಂಗಳಿಂದ ಸಂಬಳನೇ ಇಲ್ಲ, ಜೀವನ ನಿರ್ವಹಣೆ ಕಷ್ಟ, ಆರ್ಥಿಕ ಸಂಕಷ್ಟ, ಮನೆ ನಡೆಸೋದಕ್ಕಾಗ್ತಾ ಇಲ್ಲ, ಜೀವನ ನಡೆಸೋದಕ್ಕಾಗ್ತಾ ಇಲ್ಲ. ಕಷ್ಟ ಹೇಳೋದು ಯಾರಿಗೆ? ಸರ್ಕಾರ ಇದನ್ನ ಕೇಳಿಸ್ಕೊಳ್ತಾ ಇಲ್ಲ. ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಕುಲ್ದೀಪ್ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ರಾಜ್ಯ ಸರ್ಕಾರದಿಂದ ಎಷ್ಟೊಂದು ಅನಾಹುತಗಳಾಗ್ತಾ ಇದೆ ಅಂತಂದ್ರೆ, ಇವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಎಷ್ಟೋ ಜನಕ್ಕೆ ಬದುಕೋದೇ ಕಷ್ಟ ಆಗಿ ಬೇರೆ ಬೇರೆ ಹಂತಕ್ಕೆ ಹೋಗುವಂತ ಪರಿಸ್ಥಿತಿ ಬರಬೇಕಾ ಅನ್ನುವಂತಹ ಪ್ರಶ್ನೆ. ಈಗ ಎಷ್ಟು ಜನಕ್ಕೆ ಈ ರೀತಿ ಸಂಬಳ ಬಾಕಿ ಉಳಿಸಿಕೊಂಡಿದ್ದಾರೆ, ಏನಾಗಿದೆ ಅಸಲಿಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, 1-2 ತಿಂಗಳು ಸಂಬಳ ಬರುತ್ತಿದ್ರೂ ಕೂಡ ಬಹಳ ಕಷ್ಟಪಡುವಂತ ಪರಿಸ್ಥಿತಿ ಸದ್ಯದಲ್ಲಿ ಇರುವಂತದ್ದು. ಆದ್ರೆ ಇವರಿಗೆ 6 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ. ಹೀಗಾಗಿ ಅವರು ಬೇಸತ್ತು ಈಗಾಗಲೇ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವಂತದ್ದು. ಕುಲ್ದೀಪ್ ಅವರು ಕಳೆದ 2.5 ವರ್ಷಗಳಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಳ್ಳಮೊಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಬಹಳಷ್ಟು ಹೆಸರು ಕೂಡ ಇತ್ತು ಆ ಭಾಗದಲ್ಲಿ. ಕುಲ್ದೀಪ್ ಅವರಿಗೆ ಉತ್ತಮವಾದಂತಹ ವೈದ್ಯಕೀಯ ಸೇವೆಯನ್ನು ಕೂಡ ಅವರು ಕೊಡ್ತಾ ಇದ್ರು. ಆದ್ರೆ ಸಂಬಳ ಮಾತ್ರ ಅವರಿಗೆ ಸರಿಯಾಗಿ ಬರ್ತಾ ಇಲ್ಲ. ಅಂದ್ರೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂತದ್ದು ಗುತ್ತಿಗೆ ಆಧಾರದಲ್ಲಿ, ಪರ್ಮನೆಂಟ್ ಆಗಿರಲಿಲ್ಲ. ಗುತ್ತಿಗೆ ಆಧಾರದಲ್ಲಿ ಕಳೆದ 2.5 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಆಧಾರದಲ್ಲಿ ನೇಮಕ ಆದಾಗ ಯಾವ ರೀತಿಯಾದಂತಹ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರೆ, ಆ ಒಂದು 6 ತಿಂಗಳ ಸಂಬಳ ಇನ್ನೂ ಕೂಡ ಪೆಂಡಿಂಗ್ ಆಗಿರುವಂತದ್ದು. ಹೀಗಾಗಿ ಅವರು ಸದ್ಯ ರಾಜೀನಾಮೆಯನ್ನು ನೀಡಿರುವಂತದ್ದು. ಅಂದ್ರೆ ಸಂಬಳ ಬಾರದೆ ಇದ್ರೆ ಜೀವನಕ್ಕೂ ಕಷ್ಟ, ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ ಅನ್ನುವಂತ ಕಾರಣ ಕೊಟ್ಟು ಅವರು ರಾಜೀನಾಮೆಯನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಕಳುಹಿಸಿರುವಂತದ್ದು. ಇಂತಹದೇ ಸಮಸ್ಯೆಯನ್ನು ಸಾಕಷ್ಟು ವೈದ್ಯಾಧಿಕಾರಿಗಳು ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ತಾರೆ, ಆರಂಭದಲ್ಲಿ ಸಂಬಳ ನೀಡ್ತಾರೆ, ಆದ್ರೆ ಹೋಗ್ತಾ ಇದ್ದಂತೆ ಆರಂಭದಲ್ಲಿ 2 ತಿಂಗಳು 3 ತಿಂಗಳು ಬಾಕಿ ಉಳಿಸ್ತಾರೆ. ಆ ಬಳಿಕ 6 ತಿಂಗಳವರೆಗೂ ಕೂಡ ಈ ರೀತಿಯಾಗಿ ಬಾಕಿ ಉಳಿಸ್ತಾ ಇರುವಂತದ್ದು. ಇದರಿಂದ ವೈದ್ಯಾಧಿಕಾರಿಗಳ ಜೀವನ ಅನ್ನುವಂಥದ್ದು ಬಹಳಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಸಮಾಜದಲ್ಲಿ ಬಹಳಷ್ಟು ರೆಪ್ಯುಟೇಷನ್ ಇರುತ್ತೆ. ವೈದ್ಯರು ಅಂದ್ರೆ ಒಂದು ಜನರು ಕೂಡ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಅದೇ ರೀತಿಯಾದಂತಹ ಬದುಕುವುದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಸಂಬಳ ಬರದೇ ಇದ್ರೆ ಆ ರೀತಿಯಾಗಿ ಬದುಕುವುದು ಹೇಗೆ? ಈ ರೀತಿಯಾಗಿ ಹಲವು ವೈದ್ಯಾಧಿಕಾರಿಗಳು ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ನೇಮಕವಾದಂತಂದ್ರೆ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ನೇಮಕ ಆಗಿದ್ದಾರೆ. ಅವರೆಲ್ಲರೂ ಕೂಡ ಇಂತಹದ್ದೇ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಕುಲ್ದೀಪ್ ಅವರು ರಾಜೀನಾಮೆ ಕೊಟ್ಟು ತೆರಳಿರುವಂತದ್ದು ಅಶ್ವಿನಿ. ದಿನೇಶ್, ಇದ್ರ ಜೊತೆಲಿ ಈಗ ಕುಲ್ದೀಪ್ ಅವ್ರಿಗೆ ಬಂದಿಲ್ಲ ಸಂಬಳ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಜೊತೆಯಲ್ಲಿ ಬೇರೆಯವರು ಕೂಡ ಇದೇ ರೀತಿಯಾದಂತಹ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಎಷ್ಟು ಜನರಿಗೆ ಈ ರೀತಿ ಆಗಿದೆ? ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಹೌದು ಅಶ್ವಿನಿ, ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಂಬಳ ಅನ್ನುವಂಥದ್ದು ತಿಂಗಳಿಗೆ ಸರಿಯಾಗಿ ಬೀಳ್ತಾ ಇಲ್ಲ. ಪ್ರತಿ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಅಂದ್ರೆ ಸಂಬಳ ಅನ್ನುವಂಥದ್ದು 3 ತಿಂಗಳಿಗೊಮ್ಮೆ ಸಂಬಳ ಆಗುವುದು, 4 ತಿಂಗಳಿಗೆ ಒಮ್ಮೆ ಸಂಬಳ ಆಗುವುದು, ಇದೇ ರೀತಿಯಾದಂತಹ ಸಮಸ್ಯೆ ಗುತ್ತಿಗೆ ಆಧಾರದಲ್ಲಿ ಸೇರಿದಂತಹ ನೌಕರರಿಗಿರುತ್ತೆ. ಅದೇ ರೀತಿಯಾಗಿ ಈಗ ಗುತ್ತಿಗೆ ಆಧಾರದಲ್ಲಿ ನೇಮಕ ಆದಂತಹ ವೈದ್ಯರಿಗೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರುವಂತದ್ದು. ವೈದ್ಯರು ಏನು ಗುತ್ತಿಗೆ ಆಧಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇದೇ ರೀತಿಯಂತಹ ವೈದ್ಯರನ್ನ ನೇಮಿಸಿದ್ದಾರೆ. ಆದ್ರೆ ಅವರಿಗೆ ಸಂಬಳ ಆಗ್ತಾ ಇಲ್ಲ. ಸದ್ಯ ಏನು ಅವರು ಹೆಚ್ಚಿನವರು ಏನು ಮಾಧ್ಯಮದ ಮುಂದೆ ಮತ್ತು ಸಮಾಜದ ಮುಂದೆ ಈ ರೀತಿಯಾಗಿ ಹೇಳಿಕೊಳ್ಳುವುದಕ್ಕೆ ಹಿಂಜರಿತಾರೆ. ಒಂದು ಹೇಳಿಕೊಂಡ್ರೆ ಮತ್ತೇನಾದ್ರೂ ಸಮಸ್ಯೆ ಆಗ್ಬೋದಾ ಅನ್ನುವಂಥದ್ದು ಒಂದು ಕಾರಣ. ಆದ್ರೆ ಮತ್ತೊಂದು ವೈದ್ಯರಿಗೆ ಈ ರೀತಿ ಸಮಸ್ಯೆ ಆದ್ರೆ ಯಾರತ್ರ ಹೇಳೋದು ಅನ್ನುವಂತ ಪರಿಸ್ಥಿತಿ
ಅವರಾಗಿರ್ಬೋದು. ಸದ್ಯ ಕುಲ್ದೀಪ್ ಎಂಡಿ ಅವರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿರುವಂತದ್ದು, ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಎಷ್ಟು ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಕೆಲವರು ಹೇಳಲಿಕ್ಕೆ ಇಚ್ಛಿಸದೇ ಇರುವಂತವರು ಹಲವರು ಇದ್ದಾರೆ. ಅಂದ್ರೆ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ನೇಮಕ ಆಗಿ ಸಂಬಳ ಸಿಗದೇ ಇರುವಂತವರು ಹಲವು ಮಂದಿ ಇದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತುವಂತ ಸಾಧ್ಯತೆ ಇದೆ. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡಿಎಚ್ಒ ತಿಮ್ಮಯ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಈಗಾಗಲೇ ಕುಲ್ದೀಪ್ ರಾಜೀನಾಮೆ ಕೊಟ್ಟಿರೋದು ನಿಮ್ ಗಮನಕ್ಕೆ ಬಂದಿರಬಹುದು. 6 ತಿಂಗಳಿಂದ ಸಂಬಳ ಆಗಿಲ್ಲ ಅನ್ನುವಂತ ನೇರ ಪ್ರಶ್ನೆ, ಯಾಕಾಗಿಲ್ಲ? ಇದು ಅನುದಾನ ಬಿಡುಗಡೆಗಾಗಿ ಕಾಯ್ತಾ ಇದ್ದೀವಿ. ಬಿಡುಗಡೆ ಆದ ಕೂಡಲೇ ನಾವು ಪಾವತಿ ಮಾಡ್ತೀವಿ. ಪ್ರಸ್ತಾವನೆ ಹೋಗಿದೆ, ಸದ್ಯದಲ್ಲೇ ಬರುತ್ತೆ. ಇವತ್ತು ನಾಳೆ ಬರುತ್ತೆ, ಖಂಡಿತ ಪಾವತಿ ಆಗುತ್ತೆ ಅವರಿಗೆ. ಈ ಅನುದಾನ ಬಿಡುಗಡೆ ಯಾಕಾಗಿಲ್ಲ, ಏನ್ ರೀಸನ್ ಕೊಟ್ಟಿದ್ದಾರೆ? ಇಲ್ಲ, ಅನುದಾನ ಅದು ರಾಜ್ಯ ಮಟ್ಟದಲ್ಲಿ ಬಿಡುಗಡೆ ಆಗ್ಬೇಕಾಗಿದೆ. ಬರುತ್ತೆ, ಬಂದ ಕೂಡಲೇ ಅವರಿಗೆ ವೇತನ ಪಾವತಿ ಮಾಡ್ತೀವಿ. ಅಲ್ಲ, ಬರೋವಷ್ಟರಲ್ಲಿ ಈಗ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಜೀವನ ನಿರ್ವಹಣೆ ಕಷ್ಟ, 6 ತಿಂಗಳಿಂದ ಸಂಬಳ ಇಲ್ಲ ಅಂತಂದ್ರೆ ಹೇಗ್ ಬರ್ತಾರೆ? ಒಂದ್ ನಿಮಿಷ, ಅವ್ರು ಮಾತಾಡ್ತಿದ್ದೀನಿ. ಅವ್ರು ಪಿಜಿಗೆ ಹೋಗ್ತಾರಂತ. ಅವರು ಪಿಜಿಗೆ ಹೋಗೋದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟಿರೋದು, ಅದನ್ನ ಇದಕ್ಕೆ ಲಿಂಕ್ ಮಾಡಲಾಗಿದೆ. ಹಾಗಾಗಿ ಎಸ್ಪಿಸಿ ಏನು ಸಂಬಂಧ ಇಲ್ಲ. ಅವರು ಪಿಜಿಗೆ ಓದ್ಕೊಳ್ತೀನಿ ಅಂತ ಹೇಳಿದ್ರು, ಮತ್ತೆ ಇವತ್ತು ಮಾತಾಡ್ತೀನಿ ನಾನು. ಇವ್ರೀಗ ರಾಜೀನಾಮೆ ಕೊಟ್ರಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಿದ್ರ ಹೇಗೆ? ಇಲ್ಲ, ಅದು ಇನ್ನೂ ಟೈಮ್ ಇದೆ. ಒಂದ್ ತಿಂಗಳು ವೇಟಿಂಗ್ ಪೀರಿಯಡ್ ಇರುತ್ತೆ, ಮಾಡ್ತೀವಿ. ಒಬ್ರಿಗೆ ಈ ತರ ತೊಂದರೆ ಆಗಿರೋದಾ ಅಥವಾ ಇನ್ನಿತರರಿಗೂ ಆಗಿದ್ಯಾ ಅಂತ? ಹಲೋ, ಆಲ್ ರೈಟ್. ತಿಮ್ಮಯ್ಯ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಆ ಪ್ರಶ್ನೆ ಅವರಿಗೆ. ಹಾಗಾಗಿ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಸುಳ್ಯದ ಕೊಲಮೊಗ್ರು ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿ, ಇವ್ರಿಗೆ ಸಂಬಳ ಬಂದಿಲ್ಲ, 6 ತಿಂಗಳಾಯ್ತು. ಸಂಬಳ ಈಗ ಬರುತ್ತೆ, ಆಮೇಲೆ ಬರುತ್ತೆ, ಈ ತಿಂಗಳು ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ ಅಂತ ಕಾದು 6 ತಿಂಗಳು ಕಳೆದು ಹೋಯ್ತು. ಸಂಬಳ ಬಾಕಿಗೆ ಬೇಸತ್ತು ವೈದ್ಯಾಧಿಕಾರಿ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 2.5 ವರ್ಷದಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿದ್ರು. 6 ತಿಂಗಳಿಂದ ಸಂಬಳನೇ ಇಲ್ಲ, ಜೀವನ ನಿರ್ವಹಣೆ ಕಷ್ಟ, ಆರ್ಥಿಕ ಸಂಕಷ್ಟ, ಮನೆ ನಡೆಸೋದಕ್ಕಾಗ್ತಾ ಇಲ್ಲ, ಜೀವನ ನಡೆಸೋದಕ್ಕಾಗ್ತಾ ಇಲ್ಲ. ಕಷ್ಟ ಹೇಳೋದು ಯಾರಿಗೆ? ಸರ್ಕಾರ ಇದನ್ನ ಕೇಳಿಸ್ಕೊಳ್ತಾ ಇಲ್ಲ. ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಕುಲ್ದೀಪ್ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ರಾಜ್ಯ ಸರ್ಕಾರದಿಂದ ಎಷ್ಟೊಂದು ಅನಾಹುತಗಳಾಗ್ತಾ ಇದೆ ಅಂತಂದ್ರೆ, ಇವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಎಷ್ಟೋ ಜನಕ್ಕೆ ಬದುಕೋದೇ ಕಷ್ಟ ಆಗಿ ಬೇರೆ ಬೇರೆ ಹಂತಕ್ಕೆ ಹೋಗುವಂತ ಪರಿಸ್ಥಿತಿ ಬರಬೇಕಾ ಅನ್ನುವಂತಹ ಪ್ರಶ್ನೆ. ಈಗ ಎಷ್ಟು ಜನಕ್ಕೆ ಈ ರೀತಿ ಸಂಬಳ ಬಾಕಿ ಉಳಿಸಿಕೊಂಡಿದ್ದಾರೆ, ಏನಾಗಿದೆ ಅಸಲಿಗೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, 1-2 ತಿಂಗಳು ಸಂಬಳ ಬರುತ್ತಿದ್ರೂ ಕೂಡ ಬಹಳ ಕಷ್ಟಪಡುವಂತ ಪರಿಸ್ಥಿತಿ ಸದ್ಯದಲ್ಲಿ ಇರುವಂತದ್ದು. ಆದ್ರೆ ಇವರಿಗೆ 6 ತಿಂಗಳಿಂದ ಸಂಬಳ ಬರ್ತಾ ಇಲ್ಲ. ಹೀಗಾಗಿ ಅವರು ಬೇಸತ್ತು ಈಗಾಗಲೇ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವಂತದ್ದು. ಕುಲ್ದೀಪ್ ಅವರು ಕಳೆದ 2.5 ವರ್ಷಗಳಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಳ್ಳಮೊಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಬಹಳಷ್ಟು ಹೆಸರು ಕೂಡ ಇತ್ತು ಆ ಭಾಗದಲ್ಲಿ. ಕುಲ್ದೀಪ್ ಅವರಿಗೆ ಉತ್ತಮ ವೈದ್ಯಕೀಯ ಸೇವೆಯನ್ನು ಕೂಡ ಅವರು ಕೊಡ್ತಾ ಇದ್ರು. ಆದ್ರೆ ಸಂಬಳ ಮಾತ್ರ ಅವರಿಗೆ ಸರಿಯಾಗಿ ಬರ್ತಾ ಇಲ್ಲ. ಅಂದ್ರೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಂಥದ್ದು ಗುತ್ತಿಗೆ ಆಧಾರದಲ್ಲಿ, ಪರ್ಮನೆಂಟ್ ಆಗಿರಲಿಲ್ಲ. ಗುತ್ತಿಗೆ ಆಧಾರದಲ್ಲಿ ಕಳೆದ 2.5 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಗುತ್ತಿಗೆ ಆಧಾರದಲ್ಲಿ ನೇಮಕ ಆದಾಗ ಯಾವ ರೀತಿಯಾದಂತಹ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರೆ, ಆ ಒಂದು 6 ತಿಂಗಳ ಸಂಬಳ ಇನ್ನೂ ಕೂಡ ಪೆಂಡಿಂಗ್ ಆಗಿರುವಂತದ್ದು. ಹೀಗಾಗಿ ಅವರು ಸದ್ಯ ರಾಜೀನಾಮೆಯನ್ನು ನೀಡಿರುವಂತದ್ದು. ಅಂದ್ರೆ ಸಂಬಳ ಬಾರದೆ ಇದ್ರೆ ಜೀವನಕ್ಕೂ ಕಷ್ಟ, ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ ಅನ್ನುವಂತ ಕಾರಣ ಕೊಟ್ಟು ಅವರು ರಾಜೀನಾಮೆಯನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಕಳುಹಿಸಿರುವಂತದ್ದು. ಇಂತಹದೇ ಸಮಸ್ಯೆಯನ್ನು ಸಾಕಷ್ಟು ವೈದ್ಯಾಧಿಕಾರಿಗಳು ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ತಾರೆ, ಆರಂಭದಲ್ಲಿ ಸಂಬಳ ನೀಡ್ತಾರೆ, ಆದ್ರೆ ಹೋಗ್ತಾ ಇದ್ದಂತೆ ಆರಂಭದಲ್ಲಿ 2 ತಿಂಗಳು 3 ತಿಂಗಳು ಬಾಕಿ ಉಳಿಸ್ತಾರೆ. ಆ ಬಳಿಕ 6 ತಿಂಗಳವರೆಗೂ ಕೂಡ ಈ ರೀತಿಯ
ರೀತಿಯಾಗಿ ಬಾಕಿ ಉಳಿತಾ ಇರುವಂತದ್ದು. ಇದರಿಂದ ವೈದ್ಯಾಧಿಕಾರಿಗಳ ಜೀವನ ಅನ್ನುವಂಥದ್ದು ಬಹಳಷ್ಟು ಕಷ್ಟ ಆಗುತ್ತೆ. ಅಂದ್ರೆ ಸಮಾಜದಲ್ಲಿ ಬಹಳಷ್ಟು ರೆಪ್ಯುಟೇಷನ್ ಇರುತ್ತೆ. ವೈದ್ಯರು ಅಂದ್ರೆ ಒಂದು ಜನರು ಕೂಡ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಅದೇ ರೀತಿಯಾದಂತಹ ಬದುಕುವುದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಸಂಬಳ ಬರದೇ ಇದ್ರೆ ಆ ರೀತಿಯಾಗಿ ಬದುಕುವುದು ಹೇಗೆ? ಈ ರೀತಿಯಾಗಿ ಹಲವು ವೈದ್ಯಾಧಿಕಾರಿಗಳು ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ನೇಮಕವಾದಂತಂದ್ರೆ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ನೇಮಕ ಆಗಿದ್ದಾರೆ. ಅವರೆಲ್ಲರೂ ಕೂಡ ಇಂತಹದ್ದೇ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಕುಲ್ದೀಪ್ ಅವರು ರಾಜೀನಾಮೆ ಕೊಟ್ಟು ತೆರಳಿರುವಂತದ್ದು. ಅಶ್ವಿನಿ, ದಿನೇಶ್, ಇದ್ರ ಜೊತೆಲಿ ಈಗ ಕುಲ್ದೀಪ್ ಅವ್ರಿಗೆ ಬಂದಿಲ್ಲ ಸಂಬಳ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಜೊತೆಯಲ್ಲಿ ಬೇರೆಯವರು ಕೂಡ ಇದೇ ರೀತಿಯಾದಂತಹ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಎಷ್ಟು ಜನರಿಗೆ ಈ ರೀತಿ ಆಗಿದೆ? ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಹೌದು ಅಶ್ವಿನಿ, ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಂಬಳ ಅನ್ನುವಂಥದ್ದು ತಿಂಗಳಿಗೆ ಸರಿಯಾಗಿ ಬೀಳ್ತಾ ಇಲ್ಲ. ಪ್ರತಿ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಅಂದ್ರೆ ಸಂಬಳ ಅನ್ನುವಂಥದ್ದು 3 ತಿಂಗಳಿಗೊಮ್ಮೆ ಸಂಬಳ ಆಗುವುದು, 4 ತಿಂಗಳಿಗೆ ಒಮ್ಮೆ ಸಂಬಳ ಆಗುವುದು, ಇದೇ ರೀತಿಯಾದಂತಹ ಸಮಸ್ಯೆ ಗುತ್ತಿಗೆ ಆಧಾರದಲ್ಲಿ ಸೇರಿದಂತಹ ನೌಕರರಿಗಿರುತ್ತೆ. ಅದೇ ರೀತಿಯಾಗಿ ಈಗ ಗುತ್ತಿಗೆ ಆಧಾರದಲ್ಲಿ ನೇಮಕ ಆದಂತಹ ವೈದ್ಯರಿಗೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇರುವಂತದ್ದು. ವೈದ್ಯರು ಏನು ಗುತ್ತಿಗೆ ಆಧಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇದೇ ರೀತಿಯಂತ ವೈದ್ಯರನ್ನ ನೇಮಿಸಿದ್ದಾರೆ. ಆದ್ರೆ ಅವರಿಗೆ ಸಂಬಳ ಆಗ್ತಾ ಇಲ್ಲ. ಸದ್ಯ ಏನು ಅವರು ಹೆಚ್ಚಿನವರು ಏನು ಮಾಧ್ಯಮದ ಮುಂದೆ ಮತ್ತು ಸಮಾಜದ ಮುಂದೆ ಈ ರೀತಿಯಾಗಿ ಹೇಳಿಕೊಳ್ಳುವುದಕ್ಕೆ ಹಿಂಜರಿತಾರೆ. ಒಂದು ಹೇಳಿಕೊಂಡ್ರೆ ಮತ್ತೇನಾದ್ರೂ ಸಮಸ್ಯೆ ಆಗ್ಬೋದಾ ಅನ್ನುವಂಥದ್ದು ಒಂದು ಕಾರಣ. ಆದ್ರೆ ಮತ್ತೊಂದು ವೈದ್ಯರಿಗೆ ಈ ರೀತಿ ಸಮಸ್ಯೆ ಆದ್ರೆ ಯಾರತ್ರ ಹೇಳೋದು ಅನ್ನುವಂತ ಪರಿಸ್ಥಿತಿ ಅವರಾಗಿರ್ಬೋದು. ಸದ್ಯ ಕುಲ್ದೀಪ್ ಎಂಡಿ ಅವರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿರುವಂತದ್ದು, ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಎಷ್ಟು ತಿಂಗಳಿಂದ ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಕೆಲವರು ಹೇಳಲಿಕ್ಕೆ ಇಚ್ಛಿಸದೇ ಇರುವಂತವರು ಹಲವರಿದ್ದಾರೆ. ಅಂದ್ರೆ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ನೇಮಕ ಆಗಿ ಸಂಬಳ ಸಿಗದೇ ಇರುವಂತವರು ಹಲವು ಮಂದಿ ಇದ್ದಾರೆ. ಅವರು ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತುವಂತ ಸಾಧ್ಯತೆ ಇದೆ. ಅಶ್ವಿನಿ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡಿಎಚ್ಒ ತಿಮ್ಮಯ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಈಗಾಗಲೇ ಕುಲ್ದೀಪ್ ರಾಜೀನಾಮೆ ಕೊಟ್ಟಿರೋದು ನಿಮ್ ಗಮನಕ್ಕೆ ಬಂದಿರಬಹುದು. 6 ತಿಂಗಳಿಂದ ಸಂಬಳ ಆಗಿಲ್ಲ ಅನ್ನುವಂತ ನೇರ ಪ್ರಶ್ನೆ. ಯಾಕಾಗಿಲ್ಲ? ಇದು ಅನುದಾನ ಬಿಡುಗಡೆಗಾಗಿ ಕಾಯ್ತಾ ಇದ್ದೀವಿ. ಬಿಡುಗಡೆ ಆದ ಕೂಡಲೇ ನಾವು ಪಾವತಿ ಮಾಡ್ತೀವಿ. ಪ್ರಸ್ತಾವನೆ ಹೋಗಿದೆ, ಸದ್ಯದಲ್ಲೇ ಬರುತ್ತೆ. ಇವತ್ತು ನಾಳೆ ಬರುತ್ತೆ. ಖಂಡಿತ ಪಾವತಿ ಆಗುತ್ತೆ ಅವರಿಗೆ. ಈ ಅನುದಾನ ಬಿಡುಗಡೆ ಯಾಕಾಗಿಲ್ಲ? ಏನ್ ರೀಸನ್ ಕೊಟ್ಟಿದ್ದಾರೆ? ಇಲ್ಲ, ಅನುದಾನ ಅದು ರಾಜ್ಯ ಮಟ್ಟದಲ್ಲಿ ಬಿಡುಗಡೆ ಆಗ್ಬೇಕಾಗಿದೆ. ಬರುತ್ತೆ, ಬಂದ ಕೂಡಲೇ ಅವರಿಗೆ ವೇತನ ಪಾವತಿ ಮಾಡ್ತೀವಿ. ಅಲ್ಲ, ಬರೋವಷ್ಟರಲ್ಲಿ ಈಗ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಜೀವನ ನಿರ್ವಹಣೆ ಕಷ್ಟ, 6 ತಿಂಗಳಿಂದ ಸಂಬಳ ಇಲ್ಲ ಅಂತಂದ್ರೆ ಹೇಗ್ ಬರ್ತಾರೆ? ಒಂದ್ ನಿಮಿಷ, ಅವ್ರು ಮಾತಾಡ್ತಿದ್ದೀನಿ. ಅವ್ರು ಪಿಜಿಗೆ ಹೋಗ್ತಾರಂತ. ಅವರು ಪಿಜಿಗೆ ಹೋಗೋದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟಿರೋದು, ಅದನ್ನ ಇದಕ್ಕೆ ಲಿಂಕ್ ಮಾಡಲಾಗಿದೆ. ಹಾಗಾಗಿ ಎಸ್ಪಿಸಿ ಅನ್ನೋ ಸಂಬಂಧ ಇಲ್ಲ. ಅವರು ಪಿಜಿಗೆ ಓದ್ಕೊಳ್ತೀನಿ ಅಂತ ಹೇಳಿದ್ರು. ಮತ್ತೆ ಇವತ್ತು ಮಾತಾಡ್ತೀನಿ ನಾನು. ಇವ್ರೀಗ ರಾಜೀನಾಮೆ ಕೊಟ್ರಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಿದ್ರಾ ಹೇಗೆ? ಇಲ್ಲ, ಅದು ಇನ್ನೂ ಟೈಮ್ ಇದೆ. ಒಂದ್ ತಿಂಗಳು ವೇಟಿಂಗ್ ಪೀರಿಯಡ್ ಇರುತ್ತೆ. ಮಾಡ್ತೀವಿ. ಒಬ್ರಿಗೆ ಈ ತರ ತೊಂದರೆ ಆಗಿರೋದಾ ಅಥವಾ ಇನ್ನಿತರರಿಗೂ ಆಗಿದ್ಯಾ ಅಂತ? ಅದೇ. ಹಲೋ. ಆಲ್ ರೈಟ್ ತಿಮ್ಮಯ್ಯ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.